ನಮಸ್ಕಾರ. ನನ್ನೆಲ್ಲ ಸಮಸ್ತ ಕರುನಾಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS, ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಅನಂತ ಕೋಟಿಯ ಶಿರಸಾಷ್ಟಾಂಗ ನಮಸ್ಕಾರಗಳು. ಈಗ ಈ ವಿಡಿಯೋಸ್ದ ಮೂಲಕ ಸಂದೇಶವನ್ನು ನೀಡಕ್ಕೆ ಹೊರಟಿದ್ದೀನಪ್ಪ ಅಂತಂದ್ರೆ, ಇವತ್ತು ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಇರಾನ್ನ ಖಮೇರುನಿಯವರು ಸಾವನ್ನಪ್ಪಿರುವುದು ದುರದೃಷ್ಟಕರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ಮೂಲಕ ನಾನು ಆ ಅಲ್ಲಾಹುವಿನಲ್ಲಿ ಮತ್ತು ಕೋಟ್ಯಾನುಕೋಟಿ ದೇವಾನುದೇವತೆಗಳಲ್ಲಿ ಪ್ರಾರ್ಥಿಸುತ್ತಾ, ಮಾನವ ಹತ್ಯೆ ಕುಕೃತ್ಯ, ಮಾನವರನ್ನ ಹತ್ಯೆಗೈಯುವುದು ಅತಿ ದೊಡ್ಡ ಮಹಾಪಾಪ. ಎಲ್ಲೇ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ಇವೆಲ್ಲ ಪ್ರಕರಣಗಳು ನಡೆಯುತ್ತವಲ್ಲ, ಇವೆಲ್ಲ ಕಲಿಗಾಲದ ವಿನಾಶಕ್ಕೆ ಅಂಚಿನ ಹಂತಗಳು ಅಂತ ನಾವು ಕರಿತೀವಿ. ಕಲಿಗಾಲದ ಅಳಿವಿನಂಚಿನಲ್ಲಿ ಬಂದು ನಿಂತಿದೆ ಅಂತಕ್ಕಂಥದ್ದು ಸಾಂದರ್ಭಿಕವಾಗಿ ತಾತ್ಪರ್ಯವಾಗಿ ನೋಡಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಮನೋಭಾವನೆ. ಒಬ್ಬರನ್ನ ಹತ್ಯೆ ಮಾಡಿ ದೇವಸ್ಥಾನದ ಗಂಟೆ ಬಾರಿಸಿದ್ರೆ ಪಾಪ ನಾಶ ಆಗುತ್ತೆ ಅಂತಕ್ಕಂಥದ್ದು ಅವರ ಒಂದು ಮೂರ್ಖತನ ಅಂತಕ್ಕಂಥದ್ದು ಕೂಡ ಇಲ್ಲಿ ಭಾವಿಸ್ಬೇಕು. ಅದೇನೇ ಇರಲಿ, ನಮ್ಮ ಮದರ್ಲ್ಯಾಂಡ್ ಭಾರತ ನನ್ನ ದೇಶ, ಭಾರತ ನನ್ನ ತಾಯಿ, ಭಾರತ ನನ್ನ ನೆಲ, ಜಲ, ಭಾಷೆಯನ್ನ ಮತ್ತು ಸಂಸ್ಕೃತಿಯನ್ನ ಆರಾಧಿಸುವುದರ ಜೊತೆಗೆ, ನನ್ನ ನಾಡು ನುಡಿ ಸಂರಕ್ಷಿಸಿಕೊಳ್ಳುವುದರ ಜೊತೆಗೆ, ನನ್ನ ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿ ಇಡೀ ವಿಶ್ವದಲ್ಲಿಯೇ ಮಾನವ ಕುಲಕೋಟಿ ಒಂದು ಅಂತಕ್ಕಂತಹ ವಿಶ್ವ ಮಾನವ ಸಂದೇಶ ಸಾರಿದಂತಹ ದಿವ್ಯ ಪುಣ್ಯ ಭೂಮಿ ಭಾರತ. ಸೊ ಹಾಗಾಗಿ ಎಲ್ಲೋ ಏನೋ ನಡೆದಿರ್ತಕ್ಕಂತಹ ವಿದ್ಯಮಾನಗಳನ್ನ ನಾವು ಇಲ್ಲಿ ಮೆಲುಕು ಹಾಕ್ತೀವಿ ಅಂತಕ್ಕಂಥದ್ದು ಕೂಡ ದುರದೃಷ್ಟಕರ. ಯಾಕೆಂತಂದ್ರೆ ಅವರಿಬ್ಬರ ಮಧ್ಯೆ ಅಮೆರಿಕ ಮೂಗು ತೋರಿಸ್ಕೊಂಡು ಲಾಭ ತಗೊಳ್ತಕ್ಕಂತಹ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ದುರದೃಷ್ಟಕರ. ನಮ್ಮ ದೇಶದ ಪ್ರಾತಿನಿಧ್ಯ ಏನು ಅಂತಕ್ಕಂಥದ್ದು ಕೂಡ ನಾವು ಆತ್ಮಾವಲೋಕನ ಮಾಡಿಕೊಂಡು, ಮಾನವ ಸಂಪನ್ಮೂಲದ ಒಂದು ಏನು ಕುಕೃತ್ಯ ನಡೀತಾ ಇದೆ ಅದನ್ನ ಖಂಡಿಸಲೇಬೇಕು ಮತ್ತು ತಡಿತಕ್ಕಂತಹ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನನ್ನ ಕಳಕಳಿಯ ವಾದ ಮತ್ತು ಮನವಿ. ಅದೇನೇ ಇರಲಿ, ನನ್ನ ಶಕ್ತಿಶಾಲಿ ಭಾರತ ಯಾರಿಗೂ ಕೂಡ ತಗ್ಗುವುದಿಲ್ಲ, ಬಗ್ಗುವುದಿಲ್ಲ. ನನ್ನ ನೆಲಜಲ ಭಾಷೆ ಅನೇಕ ಜಾತಿ ಸಂಪ್ರದಾಯಗಳಿಗೆ ಜನ್ಮವಿತ್ತಂತಹ ಈ ಪುಣ್ಯ ಭೂಮಿ ಸರ್ವ ಸಮಾನತೆಯ ಶ್ರೇಷ್ಠತೆಯ ಆಧಾರದಲ್ಲಿ ನನ್ನ ಪುಣ್ಯ ಭೂಮಿ ಶಾಂತಿ ಮಂತ್ರವನ್ನ ಪಠಿಸುತ್ತಾ ಮುಂದೆ ಸಾಕ್ತಕ್ಕಂತಹ ನಿಟ್ಟಿನಲ್ಲಿ ಒಂದು ಮುಂದುವರೆದ ರಾಷ್ಟ್ರದ ಪಟ್ಟಿಯಲ್ಲಿ ಇವತ್ತು ರಾರಾಜಿಸುತ್ತಿರುವುದು ಅಲ್ಲಗಳೆಯುವಂತಿಲ್ಲ. ಸೊ ಹಾಗಾಗಿ ಅಭಿವೃದ್ಧಿಯ ಪೂರಕವಾಗಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಬಹು ವಿಶ್ಲೇಷಿತವಾಗಿ ನಾವೆಲ್ಲ ಒಂದಾಗಿ ಭಾರತವನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ದೇಶ, ಪ್ರಪಂಚದ ಅತಿ ದೊಡ್ಡ ದೇಶ, ಸಂವಿಧಾನವನ್ನ ಹೊಂದಿರತಕ್ಕಂತಹ, ಇಡೀ ವಿಶ್ವದಲ್ಲಿಯೇ ಪ್ರಪಂಚದ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ಸಂವಿಧಾನ ದೇಶ ಅಂತಕ್ಕಂಥದ್ದು ನಮ್ಮ ಭಾರತ ಹೆಗ್ಗಳಿಕೆಯಲ್ಲಿರ್ತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಸೊ ಎಷ್ಟೇ ಕುತಂತ್ರಿಗಳು ಯಾವುದೇ ರೀತಿಯಲ್ಲಿ ಕೂಡ ಭಾರತದ ಮೇಲೆ ಒಂದು ಪೈಶಾಚಿಕವಾಗಿರ್ತಕ್ಕಂತಹ ಘಟನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಏನಾದರೂ ವಿರೋಧಿ ದೇಶಗಳ ತಲೆಯಲ್ಲಿದ್ರೆ ಆ ದೇವರೇ ಅವರಿಗೆ ಶಿಕ್ಷೆ ನೀಡ್ತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಯಾಕಂತಂದ್ರೆ ನನ್ನ ಭರತ ಭೂಮಿ ಪುಣ್ಯ ಭೂಮಿ, ಅನೇಕ ಋಷಿವರ್ಯರು ತಪಸ್ಸುಗೈದಂತಹ ಪುಣ್ಯಭೂಮಿ, ರಾಮಾಯಣ ಮಹಾಭಾರತ ಕೊಟ್ಟಂತಹ ಮಹಾಕಾವ್ಯಗಳನ್ನು ಕೊಟ್ಟಂತಹ ಪುಣ್ಯಭೂಮಿ,
ಈ ಪುಣ್ಯ ಭೂಮಿಯ ಮೇಲೆ ಯಾರೇ ವೈಪರೀತ್ಯದ ದುರದೃಷ್ಟಕರ ಕಣ್ಣು ಹಾಕಿದರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಒಳ್ಳೆಯದಾಗೋದಿಲ್ಲ ಮತ್ತು ತದ್ವಿರುದ್ಧವಾಗಿ ಪ್ರಕೃತಿ ಅವರ ನಾಶಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಸಾಂದರ್ಭಿಕವಾಗಿ ಸ್ಪಷ್ಟತೆಯನ್ನ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ನನ್ನ ಮನವಿ ಪೂರ್ವಕ ಆಗಿರ್ತಕ್ಕಂಥ ಮಾತುಗಳನ್ನು ನನ್ನ ನಾಡಿನ ಜನತೆಗೆ ಮತ್ತು ಭಾರತೀಯರಿಗೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಭಾರತ ಶಾಂತಿ ಪ್ರಿಯ ರಾಷ್ಟ್ರ. ನನ್ನ ಭಾರತದ ನೆಲಜಲ ಭಾಷೆಯನ್ನ ಗೌರವವನ್ನ ಎತ್ತಿ ಹಿಡಿಯುವುದರ ಮೂಲಕ, ನನ್ನ ನಾಡಿನ ನೆಲಜಲ ಭಾಷೆಯ ಗೌರವವನ್ನ ಎತ್ತಿ ಹಿಡಿಯುವುದರ ಮೂಲಕ, ನನ್ನ ಭರತ ಪುಣ್ಯ ಭೂಮಿಯನ್ನ ಬಹಳ ಒಂದು ಹಿತದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಸಾಂಕೇತಿಕವಾಗಿ ಅಭಿವೃದ್ಧಿಯತ್ತ ನಾವು ಕೊಂಡೊಯ್ತಕ್ಕಂತಹ ಕೆಲಸ ನಮ್ಮಿಂದ ಆಗ್ಬೇಕು ಮತ್ತು ಮಾನವ ಸಂಪನ್ಮೂಲದ ಸದ್ಬಳಕೆ ಹಾಗೂ ಪ್ರಾಕೃತಿಕ ಸಂಪನ್ಮೂಲದ ಸದ್ಬಳಕೆ ಎಲ್ಲವುಗಳು ಕೂಡ ಒಟ್ಟಾಗಿ ದೇಶದ ಅಭಿವೃದ್ಧಿಯನ್ನ ಒಂದು ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತಹ ಸಾಂದರ್ಭಿಕವಾಗಿರ್ತಕ್ಕಂತಹ ವಿವರಣೆಯನ್ನು ಕೂಡ ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ. ಸೊ ಹಾಗಾಗಿ ಇವತ್ತು ಇಸ್ರೇಲ್ ಅಮೇರಿಕ ಜಂಟಿ ಇದರಲ್ಲಿ ಏನು ಇರಾನ್ ಮೇಲೆ ದಾಳಿ ನಡೀತಾ ಇದೆ, ಸೊ ಅದು ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಳಕ್ ಹೋಗಿಲ್ಲ. ಅದು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಳಕ್ ಹೋಗಿಲ್ಲ. ಅದರ ಬಗ್ಗೆ ನಾವು ವಿಶ್ಲೇಷಿಸಲು ನಾವು ಹೊರತಾಗಿ ಅದನ್ನ ನಾವು ಗಣನೆಗೆ ತೆಗೆದುಕೊಳ್ಳಕ್ಕೂ ಅಸಾಧ್ಯ. ನಾವು ಇರಲಿ, ಅದೇನೇ ಇರಲಿ, ನನ್ನ ಭಾರತ ಭೂಮಿ, ನನ್ನ ದೇಶ, ನನ್ನ ನಾಗರಿಕತೆ, ನನ್ನ ಒಂದು ಸಂವಿಧಾನ, ನನ್ನ ಒಂದು ಪ್ರಜಾಪ್ರಭುತ್ವ, ನನ್ನ ದೇಶದ ಅಖಂಡತೆ, ನಾವೆಲ್ಲವನ್ನು ಬಹಳ ಕಟ್ಟುನಿಟ್ಟಾಗಿ ಬಹು ವಿಶ್ಲೇಷಿತವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಅತಿ ದೊಡ್ಡ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನ ಮೇಲಿದೆ ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುವಂತಿಲ್ಲ. ಸೊ ಈ ಶುಭ ಸಂದರ್ಭದಲ್ಲಿ ನನಗೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಿರ್ತಕ್ಕಂತಹ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಅಸುಂಡಿ ಗ್ರಾಮದ ವ್ಯಕ್ತಿಯನ್ನ ನಾನು ಇವತ್ತು ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವರ ಒಂದು ಹಾಡನ್ನ ಶಬೀರ್ ಡಾಂಗೆಯವರು ಅದೇ ಟೈಮಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿಯೇ ಬಹು ವ್ಯಕ್ತಿತ್ವದ ಮೂಲಕ ಅವರ ಒಂದು ಪ್ರತಿಬಿಂಬವನ್ನ ಹಾಡಿನ ಮೂಲಕ ತಂದಿರತಕ್ಕಂಥದ್ದು ಬಹಳ ವಿಸ್ಮಯಕಾರಿ ಬೆಳವಣಿಗೆ ಅಂತಕ್ಕಂಥದ್ದು. ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ವೀರ ಯೋಧರು ಮರಣ ಹೊಂದಿರುವುದು ಭಾರತದ ಶಕ್ತಿಶಾಲಿ ಪ್ರದರ್ಶನಕ್ಕೆ ಹಿಡಿದ ಕೈಗನ್ನಡಿ. ದೇಶಕ್ಕಾಗಿ ಅನೇಕ ರೀತಿಯಲ್ಲಿ ಬಲಿದಾನಗಳು ನಡೆದಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ರಾಜಕಾರಣಿಗಳ ಒಂದು ಭಂಡತನದ ಹೇಳಿಕೆಗೆ, ಪರಮಾಧಿತ್ವಕ್ಕೆ ನಾವೆಲ್ಲರೂ ಅಣಿಯಾಗದೆ ದೇಶ, ರಾಜ್ಯ, ನೆಲಜಲ ಭಾಷೆಯನ್ನ ಎತ್ತಿ ಗೌರವವನ್ನು ಹಿಡಿಯುವುದರ ಮೂಲಕ ಅಖಂಡತೆಯ ಸಂಕಲ್ಪದಲ್ಲಿ ನಾವೆಲ್ಲರೂ ಕಾರ್ಯತತ್ಪರರಾಗಿ ಒಂದೇ ತಾಯಿಯ ಮಕ್ಕಳಂತೆ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥದ್ದು ಬಹು ವಿಶ್ಲೇಷಿತ ಅಂಶ ಅಂತಕ್ಕಂಥದ್ದು ಕೂಡ ಇಲ್ಲಿ ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಅಸಂಡಿ ಗ್ರಾಮದ ಒಬ್ಬ ವೀರ ಯೋಧನ ಕುರಿತು ನಾನು ಒಂದು ಸಣ್ಣ ಹಾಡಿನಲ್ಲಿ ನಿಮ್ಮ ಮುಂದೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನ ಅಸುಂಡಿ ಗ್ರಾಮದವ, ಕಾರ್ಗಿಲ್ ಯುದ್ಧದಾಗ ವೈರಿಯ ಸದೆ ಬಡಿದ ಮಡಿವಾಳಪ್ಪನ ಕಥೆ ಇದು, ಮಡಿವಾಳಪ್ಪನ ಕಥೆ ಇದು.
ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ. ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ. ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ. ಪ್ರಾಣ ಬಿಟ್ಟಾನ. ತಂದೆ ನಿಂಗಪ್ಪ ಸತ್ತು ಹೋದ ಮ್ಯಾಲ ಮಿಲ್ಟ್ರಿಯ ಸೇರ್ಯಾನ. ತಂದೆ ನಿಂಗಪ್ಪ ಸತ್ತು ಹೋದ ಮ್ಯಾಲ ಮಿಲ್ಟ್ರಿಯ ಸೇರ್ಯಾನ. ತಂದೆಯ ಸ್ಥಾನದ ಕರ್ತವ್ಯ ಮುಗಿಸಿ ಮನದಾಗ ನಗತಿದ್ದ. ಹೆಂಡತಿ ಮಕ್ಕಳ ಜೋಡಿ ಸಂಸಾರ ಗಾಡಿಯ ಹೂಡಿದ್ದ. ಹೆಂಡತಿ ಮಕ್ಕಳ ಜೋಡಿ ಸಂಸಾರ ಗಾಡಿಯ ಹೂಡಿದ್ದ. 2 ಮಕ್ಕಳ ಪರದೇಶಿ ಮಾಡೋದು ಅವನೆಲ್ಲಿ ಬೇಡಿದ್ದ. ಯವ್ವ ಅವನೆಲ್ಲಿ ಬಯಸಿದ್ದ. ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ. ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ. ಪ್ರಾಣ ಬಿಟ್ಟಾನ. ತಾ ಮಿಲ್ಟ್ರಿಗೆ ಹೋಗುವಾಗ ತಂಗಿ ಗೌರವ್ವಾಗ ಮಾತೊಂದು ಹೇಳ್ಯಾನ. ತಾ ಮಿಲ್ಟ್ರಿಗೆ ಹೋಗುವಾಗ ತಂಗಿ ಗೌರವ್ವಾಗ ಮಾತೊಂದು ಹೇಳ್ಯಾನ. ಮಡದಿ ಮಕ್ಕಳು ತಾಯಿನ ಜ್ವಾಪಾನ ಮಾಡವ್ವ ಅಂದಾನ. ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿ ಸತ್ತಾನ. ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿ ಸತ್ತಾನ. ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿ ಸತ್ತಾನ. ಮಡಿವಾಳ ಇನ್ನೆಲ್ಲಿ ಬರತಾನ. ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ. ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ. ಪ್ರಾಣ ಬಿಟ್ಟಾನ. ಜೋಮಿನಿ 14 ಹೆಂಡತಿ ಮಾಧವಿಗೆ ಟೆಲಿಗ್ರಾಮ ಬಂದಿತ್ತ. ಜೋಮಿನಿ 14 ಹೆಂಡತಿ ಮಾಧವಿಗೆ ಟೆಲಿಗ್ರಾಮ ಬಂದಿತ್ತ. ಮಡಿವಾಳಪ್ಪನ ಸಾವಿನ ಸುದ್ದಿ ಅದು ಹೊತ್ತು ತಂದಿತ್ತ. ಟೆಲಿಗ್ರಾಮ ಓದಿದ ಮಡದಿ ಮಾದೇವಿಗೆ ಸಿಡಿಲು ಬಡ್ದಂಗಾತ. ಟೆಲಿಗ್ರಾಮ ಓದಿದ ಮಡದಿ ಮಾದೇವಿಗೆ ಸಿಡಿಲು ಬಡ್ದಂಗಾತ. ಕಳ್ಕೊಂಡ ಮಗನ ಕರ್ಕೊಂಡು ಬರ್ರಂತ ಹಡ್ದವ್ವಳ ತಾಳ. ಕಳ್ಕೊಂಡ ಮಗನ ಕರ್ಕೊಂಡು ಬರ್ರಂತ ಹಡ್ದವ್ವಳ ತಾಳ. ಕಳ್ಕೊಂಡ ಮಗನ ಕರ್ಕೊಂಡು ಬರ್ರಂತ ಹಡ್ದವ್ವಳ ತಾಳ. ಅವಳಿಗೆ ಸಂತೈಸುವರ್ಯಾರ. ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ. ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ. ಪ್ರಾಣ ಬಿಟ್ಟಾನ. ನಾಡಿನ ಮಂದಿ ಮಡಿವಾಳಪ್ಪನದು ಹೆಂಗ ಮರಿತಾರ. ನಾಡಿನ ಮಂದಿ ಮಡಿವಾಳಪ್ಪನದು ಹೆಂಗ ಮರಿತಾರ. ನಾಡಿನ ಮಂದಿ ಅಮ್ಮನದಾಗ ಮಡಿವಾಳ ಜೀವಂತ ಇರತಾನ. ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿ ಸತ್ತಾನ. ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿ ಸತ್ತಾನ. ಮಡಿವಾಳ ಜೀವಂತ ಇರತಾನ. ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ. ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ. ಪ್ರಾಣ ಬಿಟ್ಟಾನ. ಧನ್ಯವಾದಗಳು ಆತ್ಮೀಯ ವೀಕ್ಷಕ ದೇವರುಗಳೇ. ಮನುಷ್ಯನ ಜೀವನ ದಾಸರು ಸತ್ಪುರುಷರು ಹಾಡಿ ಹೊಗಳಿದಂತೆ ನೀರನ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಈ ಮನುಷ್ಯನ ಜೀವನದಲ್ಲಿ ದೇಹದಲ್ಲಿ ಒಂದು ಉಸಿರು ಇರೋ ತನಕ ಮಾತ್ರ ಮನುಷ್ಯನಾಗಿ ವರ್ತಿಸ್ತಾನೆ ಹೊರತು ದೇಹದಿಂದ ಉಸಿರು ಚೆಲ್ಲಿದಾಗ ಈ ಒಂದು ದೇಹಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಅಲ್ಲಗಳು ಇಲ್ಲ. ಹಾಗಾಗಿ ನಾವು ಒಳ್ಳೆಯದನ್ನ ಮಾಡುತ್ತಲೇ ಇರೋಣ, ಒಳ್ಳೆಯದನ್ನ ಮಾಡೋಣ, ಒಳ್ಳೆಯದನ್ನ ಮಾಡುತ್ತಲೇ ಇರೋಣ, ಒಳ್ಳೆಯದನ್ನ ಬಯಸೋಣ.
ಇರೋವರೆಗೂ ಒಳ್ಳೆತನವನ್ನು ಕಾಪಾಡಿಕೊಂಡು ಒಳ್ಳೆಯದನ್ನು ಹಂಚಿ ಒಳ್ಳೆತನದ ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತಕ್ಕಂತಹ ಅಂತಃಕರಣೀಯ ಪ್ರೇರಣಾ ಮಾತುಗಳನ್ನಾಡುವುದರ ಮೂಲಕ ಈ ಒಂದು ಇರಾನ್ ಇಸ್ರೇಲ್ ಅಮೇರಿಕ ಇಸ್ರೇಲ್ ಮತ್ತು ಇರಾನ್ನ ಒಂದು ಅಡಿಯಲ್ಲಿ ನಡೀತಕ್ಕಂತಹ ಯುದ್ಧದಲ್ಲಿ ಮಾಡಿದಂತಹ ಎಲ್ಲಾ ದೈವಾನುಸಂಭೂತಿ ಎಲ್ಲಾ ಆತ್ಮಗಳಿಗೆ ಚಿರಶಾಂತಿ ದೊರಕಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಹಿಂದ್, ಜೈ ಕರ್ನಾಟಕ.